ನಮಸ್ತೆ, ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಬೆಣ್ಣೆ ಹಣ್ಣಿನ ಮರ. ಇದಕ್ಕೆ ಬಟರ್ ಫ್ರೂಟ್ ಅಂತಲೂ ಕರೀತಾರೆ. ಹಣ್ಣು ಸಾಮಾನ್ಯವಾಗಿ ಏಪ್ರಿಲಿಂದ ಜೂನ್ ಜುಲೈವರೆಗೂ ಇರುತ್ತೆ. ಈ ಹಣ್ಣು ಅಂದರೆ ಸಿಟಿಯಲ್ಲಿದ್ದವರಿಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ, ಆದರೆ ಹಳ್ಳಿಯಲ್ಲಿ ಎಷ್ಟೋ ಜನಕ್ಕೆ ಈ ಹಣ್ಣಿನ ಬಗ್ಗೆ ಗೊತ್ತಿರಲ್ಲ. ಈ ಹಣ್ಣಿಗೆ ಯಾವುದೇ ಟೇಸ್ಟ್ ಇರಲ್ಲ, ತುಂಬ ಸಪ್ಪೆ ಇರುತ್ತೆ. ಅದರಿಂದ ಎಷ್ಟೋ ಜನಕ್ಕೆ ಇಷ್ಟ ಆಗಲ್ಲ ಇದು. ಆದರೆ ಇದು ಜ್ಯೂಸ್ ಎಲ್ಲ ಮಾಡಿದ್ರೆ ತುಂಬ ಚೆನ್ನಾಗಾಗತ್ತೆ, ಹಾಗೆಯೇ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದು ಕಾಯಾಗಿದ್ದಾಗ ತುಂಬ ಕಹಿ ಇರುತ್ತೆ, ಹಣ್ಣಾದಮೇಲೆ ಸಪ್ಪೆಯಾಗಿರುತ್ತೆ. ಹಣ್ಣಾಗೋದು ಅಂದರೆ ಸ್ವಲ್ಪ ನಾವು ಪ್ರೆಸ್ ಮಾಡಿ ನೋಡಬೇಕು, ಆಗ ಹಣ್ಣಾಗಿದೆ ಅಂತ ಗೊತ್ತಾಗತ್ತೆ. ಇದು ಹಣ್ಣಾದಂಥ ಬಟರ್ ಫ್ರೂಟು. ಸರಿಯಾದ ಹಣ್ಣು ಅಂದರೆ ಈ ರೀತಿ ಇರುತ್ತೆ. ತುಂಬ ಹಣ್ಣಾದ ನಂತರ ಅದು ಕಪ್ಪು, ಒಳಗಡೆ ಎಲ್ಲ ಕಪ್ಪಾಗ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಾಗಲ್ಲ ತಿನ್ನಲಿಕ್ಕೆ. ಈ ಹಣ್ಣನ್ನು ನಮಗೆ ತಿನ್ನೋದು ತುಂಬ ಕಷ್ಟ ಅನಿಸಿದ್ರೆ, ಅಂದರೆ ಸಪ್ಪೆ, ಇದು ಟೇಸ್ಟ್ ಇಲ್ಲ, ಮಕ್ಕಳಿಗೆ ಕೊಡೋದು ಕಷ್ಟ ಅನಿಸಿದಾಗ ಈ ಹಣ್ಣನ್ನು ನಾವು ಯಾವುದೇ ಅಡುಗೆಯಲ್ಲೂ ಯೂಸ್ ಮಾಡ್ಬೋದು. ದೋಸೆ, ಚಪಾತಿ, ರೊಟ್ಟಿ, ಇಡ್ಲಿ, ಪ್ರತಿಯೊಂದು ಅಡುಗೆಯಲ್ಲೂ ಇದನ್ನು ಬಳಸ್ಬೋದು. ಇದರಿಂದ ಯಾವುದೇ ಸ್ಮೆಲ್ಲು ಬರಲ್ಲ, ಹಾಗೆಯೇ ಗೊತ್ತೂ ಆಗಲ್ಲ. ಈ ಹಣ್ಣಿನ ಗಿಡವನ್ನು ತುಂಬ ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಬೋದು. ಎಲ್ಲಾದರೂ ಒಂದು ಹಣ್ಣು ಸಿಕ್ಕಿದಾಗ ನಾವು ಈ ಬೀಜವನ್ನು ಕಲೆಕ್ಟ್ ಮಾಡಿಕೊಂಡು ಈ ರೀತಿಯಾಗಿ ಮಣ್ಣಲ್ಲಿ ಹಾಕಿದಾಗ ತುಂಬ ಈಸಿಯಾಗಿ ಗಿಡ ಆಗುತ್ತೆ. ಆಮೇಲೆ ತೋಟ ಎಲ್ಲ ಇದ್ದರೆ ತೋಟದ ಪಕ್ಕದಲ್ಲಿ ಒಂದು ಸೈಡಲ್ಲಿ ಹಾಕಿಟ್ರೆ ತುಂಬ ಚೆನ್ನಾಗಾಗತ್ತೆ. 3 ವರ್ಷಕ್ಕೆ ಇದು ಕಾಯಿ ಬರುತ್ತೆ. ಹಣ್ಣಿನ ಬಗ್ಗೆ ನಮಗೂ ತಿಳಿದಿರಲಿಲ್ಲ. ನಮ್ಮ ಅತ್ತಿಗೆ ಮಗಳು, ಅವಳು ಬೆಂಗಳೂರಲ್ಲಿ ಈ ಹಣ್ಣನ್ನು ತಗೊಳ್ತಿದ್ಲಂತೆ. ಅವಳು ನಮಗೆ ಈ ಸಸಿಯನ್ನು ಮಾಡಿಕೊಟ್ಟಿದ್ದಾಳೆ. ಈಗ ತುಂಬ ಕಾಯಿ ಬರುತ್ತೆ, ಖುಷಿ ಆಗುತ್ತೆ ನೋಡಲಿಕ್ಕೆ. ಯಾರಿಗೆಲ್ಲ ನಾವು ಹಣ್ಣನ್ನು ಕೊಟ್ಟಿದ್ದೀವೋ ಅವರು ತುಂಬ ಖುಷಿಪಟ್ಟರು ಈ ಹಣ್ಣನ್ನು ನೋಡಿ. ಸ್ವಲ್ಪ ಬ್ಲ್ಯಾಕ್ ಬಂದ ಮೇಲೆ ಕಾಯಿ ನಾವು ಕಟಿಂಗ್ ಮಾಡಬೇಕು. ಈ ರೀತಿಯೆಲ್ಲ ಆಗಿದೆ ಅಂದರೆ ಚೆನ್ನಾಗಿ ಬೆಳೆದಿದೆ ಅಂತ ಅರ್ಥ. ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಈವರೆಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.